ಹೇ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಅಂದರೆ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಿರುವಂಥದ್ದು. ಈ ಒಂದು ರಿಲೀಸ್ ಆಗ್ತಿರುವಂಥ ಸಂದರ್ಭದಲ್ಲಿ ದರ್ಶನ್ ಅವರು ಇಲ್ಲ ಅಂತ ಅಭಿಮಾನಿಗಳಿಗೆ ಬೇಸರ ಬೇಡ ಅಂತ ಸ್ವತಃ ದರ್ಶನ್ ಅವರೇ ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಅವರ ಮೂಲಕ ಒಂದು ಲೆಟರ್ನ ಇದೀಗ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಅಪ್ಲೋಡ್ ಕೂಡ ಮಾಡಿರುವಂಥದ್ದು. ಆ ಒಂದು ಲೆಟರಲ್ಲಿ ದರ್ಶನ್ ಅವರು ಅಭಿಮಾನಿಗಳಿಗೆ ಏನೇನೆಲ್ಲ ತಿಳಿಸಿದ್ರೆ ಏನು ಕಥೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಂದು ಅಪ್ಡೇಟ್ಸ್ನೂ ಕೂಡ ನಿಮಗೆ ತಲುಪಿಸ್ತಿರುವಂಥದ್ದು ಅದು ಪರ್ಟಿಕ್ಯುಲರಾಗಿ ಡೆವಿಲ್ ಸಿನಿಮಾದಕ್ಕೆ ರಿಲೇಟ್ ಆಗಿರುವಂಥ ಮಾಹಿತಿಗಳು. ಇದಕ್ಕಾದ್ರೂ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮತ್ತೆ ಹೇಳ್ತೀನಿ, ಲೈಕ್ ಮಾಡ್ಕೊಳ್ಳಿ. ವಿಡಿಯೋನ ಶುರು ಮಾಡೋಣ. ಎಸ್, ಡೆವಿಲ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಿರುವಂಥದ್ದು ಡೆವಿಲ್ ಸಿನಿಮಾವನ್ನು ನೋಡೋದಕ್ಕೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಇಲ್ಲದೆ ಇರುವಂಥ ಕಾರಣದಿಂದ ದರ್ಶನ್ ಅವರು ಅಭಿಮಾನಿಗಳಿಗೆ ಬೇಸರ ಪಡಿಸೋದು ಬೇಡ ಅಂತ ಸ್ವತಃ ದರ್ಶನ್ ಅವರೇ ತಮ್ಮ ಪತ್ನಿ ಆದಂಥ ವಿಜಯಲಕ್ಷ್ಮಿ ಅವರ ಮುಖಾಂತರ ಒಂದು ಲೆಟರ್ನು ಕೂಡ ಇದೀಗ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಬಿಡುಗಡೆ ಮಾಡಿರುವಂಥದ್ದು. ಆ ಒಂದು ಲೆಟರಲ್ಲಿ ಏನೇನೆಲ್ಲ ಇದೆ ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ. ಒಂದು ಬೇಸರ ತರುವಂಥ ಸಂಗತಿ ಏನಪ್ಪ ಅಂದರೆ, ದರ್ಶನ್ ಅವರು ಆ ಒಂದು ಲೆಟರ್ನ ಅಂದರೆ ವಿಜಯಲಕ್ಷ್ಮಿ ಅವರು ತಮ್ಮದೇ ಅಂತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿರುವಂತಹ ಒಂದು ಲೆಟರ್ ಇಂಗ್ಲೀಷ್ನಲ್ಲಿ ಇರುವಂಥದ್ದು. ಅನೇಕ ಫ್ಯಾನ್ಸ್ಗಳು ಕೇಳಿರುವಂಥದ್ದು ಕನ್ನಡದಲ್ಲಿ ಅಪ್ಲೋಡ್ ಮಾಡಬೇಕಿತ್ತು, ಕನ್ನಡದಲ್ಲಿ ಅಪ್ಲೋಡ್ ಮಾಡಿದ್ರೆ ಆಗೋದಲ್ಲ, ಕನ್ನಡದಲ್ಲಿ ಇರಬೇಕಿತ್ತು ಈ ಒಂದು ಲೆಟರ್ ಅಂತ ತುಂಬ ಜನ ಅಭಿಮಾನಿಗಳು ಕೇಳ್ಕೊಂಡಿರುವಂಥದ್ದು. ಅದೊಂದು ಬೇಜಾರು ತರುವಂಥದ್ದು. ಬೇಜಾರು ಯಾಕೆ ಅಂತ ಹೇಳಿದ್ರೆ, ಕೆಲವು ಅಭಿಮಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ, ಇನ್ನು ಕೆಲವು ಅಭಿಮಾನಿಗಳಿಗೆ ಈ ಒಂದು ಲೆಟರ್ ಅರ್ಥ ಆಗಲ್ಲ, ಅಷ್ಟು ಅರ್ಥಪೂರ್ಣವಾಗಿ ಇಲ್ಲ ಅಂತಲೂ ಕೂಡ ನನಗನ್ಸುತ್ತೆ. ನನಗೆ ಆ ಒಂದು ಲೆಟರಲ್ಲಿ ಏನೇನೆಲ್ಲ ಅರ್ಥ ಆಯಿತು ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ. ಮೊದಲನೇದಾಗಿ ದರ್ಶನ್ ಅವರು ಅವ್ರದ್ದೇ ಆದಂಥ ಅಭಿಮಾನಿ ಬಳಗಕ್ಕೆ ವೆಲ್ಕಮ್ ಕೂಡ ಮಾಡಿರುವಂಥದ್ದು. ಅದಾದಮೇಲೆ ನೀವು ಎಲ್ಲೇ ಇದನ್ನು ಕೂಡ ನೀವು ನನ್ನ ಮನಸ್ಸಲ್ಲಿದ್ದೀರಿ ಅಂತಲೂ ಕೂಡ ದರ್ಶನ್ ಅವರು ಹೇಳ್ಕೊಂಡಿರುವಂಥದ್ದು. ಆಮೇಲೆ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದ್ರೂ ಕೂಡ, ಯಾವುದೇ ಒಂದು ರೂಮರ್ ಬಂದ್ರೂ ಕೂಡ, ಏನೇ ಕಮೆಂಟ್ಸ್ಗಳು ನನ್ನ ವಿರುದ್ಧವಾಗಿ ಇದ್ರೂ ಕೂಡ ನೀವು ಯಾರು ಕೂಡ ತಲೆ ಕೆಡಿಸ್ಕೊಂಬೇಡಿ, ಯಾವುದಕ್ಕೂ ನೀವು ಅದಕ್ಕೆ ರಿಯಾಕ್ಟ್ ಮಾಡಬೇಡಿ, ಆರ್ಗ್ಯುಮೆಂಟ್ ಮಾಡಬೇಡಿ ಅಂತ ಸ್ವತಃ ದರ್ಶನ್ ಅವರೇ ಇದೀಗ ಒಂದು ಲೆಟರ್ ಮುಖಾಂತರ ತಲುಪಿಸಿರುವಂಥದ್ದು. ಕಾರಣ ಏನಂದರೆ, ನಾಳೆ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ 50% ನೆಗೆಟಿವ್ ಕೂಡ ಇರುತ್ತೆ, ನೆಗೆಟಿವ್ ಟಾಕ್ಸ್ ಕೂಡ ಇರುತ್ತೆ, 50% ಪಾಸಿಟಿವ್ ಟಾಕ್ಸ್ ಕೂಡ ಇರುತ್ತೆ. ನೆಗೆಟಿವ್ ವಿಷಯಗಳನ್ನ ನೀವು ಇಗ್ನೋರ್ ಮಾಡಿ ಅಂತ ಸ್ವತಃ ದರ್ಶನ್ ಅವರು ಅಭಿಮಾನಿಗಳಿಗೆ ತಿಳಿಸಿರುವಂಥದ್ದು. ಐ ಹೋಪ್ ಇದು ಅಭಿಮಾನಿಗಳಿಗೆ ಅರ್ಥ ಆಗುತ್ತೆ ಅಂತ, ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಈ ಒಂದು ಸಂಭ್ರಮಾಚರಣೆನ ಶುರು ಮಾಡಿ ಅಂತಲೂ ಕೂಡ ದರ್ಶನ್ ಅವರು ತಿಳಿಸಿರುವಂಥದ್ದು. ಮತ್ತು ನೀವೆಲ್ಲ ಪ್ರಮೋಷನ್ ಮಾಡ್ತಿರುವಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಕಿವಿಗೆ ಬೀಳ್ತಾ ಇದೆ ಯಾವ ರೀತಿಯಲ್ಲಿ ನಮ್ಮ ಅಭಿಮಾನಿಗಳು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ನೀವು ಪ್ರಮೋಷನ್ ಮಾಡ್ತಿದ್ದೀರಾ ಅಂತ ನಾನು ಸಕ್ಸಸ್ ಆಗಿಲ್ಲ, ನೀವು ನನ್ನ ಫ್ಯಾನ್ಸ್ ಆಗಿದ್ದರಿಂದನೇ ನಾನು ಸಕ್ಸಸ್ ಆಗಿದ್ದೀನಿ. ಈ ಒಂದು ರೀತಿಯಲ್ಲಿ ದರ್ಶನ್ ಅವರು ರಿಯಾಕ್ಟ್ ಕೂಡ ಮಾಡಿರುವಂಥದ್ದು. ನಾನು ಆದಷ್ಟು ಬೇಗ ಆಚೆ ಬರ್ತೀನಿ ಅಂತ ಕೊನೆಯ ಲೈನಲ್ಲಿ ಮೆನ್ಷನ್ ಕೂಡ ಮಾಡಿರುವಂಥದ್ದು. ಸತ್ಯ ಬಯಲಾಗುತ್ತೆ ಒಂದಲ್ಲ ಒಂದಿನ ಅಂತಲೂ ಕೂಡ ದರ್ಶನ್ ಅವರು ತಿಳಿಸಿರುವಂಥದ್ದು. ಕೊನೆಯದಾಗಿ ನಿಮ್ಮ ದಾಸ ದರ್ಶನ್ ಅಂತ ಉಲ್ಲೇಖ ಮಾಡಿರುವಂಥದ್ದು, ಅಂದರೆ ಒಂದು ಲೆಟರ್ನ ಬರ್ತಿರುವಂಥದ್ದು ದರ್ಶನ್ ಅವರು. ಆ ಒಂದು ಇಂಗ್ಲೀಷಲ್ಲಿ ಬರ್ತಿರುವಂಥದ್ದು 2 ಪ್ಯಾರ, ಇದನ್ನು ಕೂಡ ಅರ್ಥಪೂರ್ಣ ಅಂದರೆ ಇಷ್ಟೇ, ನಾನು ಹೇಳಿದ್ನಲ್ಲ ಅಷ್ಟೇ. ಆ ಒಂದು 2 ಪ್ಯಾರಾಗಳಲ್ಲಿ ಇರುವಂಥದ್ದು ಕನ್ನಡದಲ್ಲಿ ಬರೆದಿದ್ರೆ ತುಂಬ ಜನಕ್ಕೆ ಅರ್ಥ ಆಗೋದು. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರ್ಯಾರೆಲ್ಲ ಈ ಒಂದು ಸಿನಿಮಾಗೆ ಕಾಯ್ತಾ ಇದ್ರಿ, ಯಾರೆಲ್ಲ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ, ಫಸ್ಟ್ ಶೋಗೆ ಯಾರ್ಯಾರೆಲ್ಲ ಹೋಗ್ತಿದ್ದಾರೆ ಅಂತ ಮಿಸ್ ಮಾಡದೆ ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಡೆವಿಲ್ ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಅಂತ ಹೇಳ್ತಾ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.